ಇದು ಫೇಸ್ ಟ್ರ್ಯಾಕಿಂಗ್ ಟ್ರೈಪಾಡ್ ಅಂತ. ಇದು ಫೇಸ್ ಐಡೆಂಟಿಫೈ ಮಾಡಿ ರೊಟೇಟ್ ಆಗುತ್ತೆ. ಸರ್ ನಿಮ್ಮ ಮನೇಲಿ ಇದೇನು ಕಷ್ಟ ಅಂತಿಲ್ಲ, ಕಷ್ಟ ಅಂದ್ರೆ ನಮ್ಮ ಮನೇಲಿ ಕಷ್ಟ ತೋರಿಸಿಲ್ಲ ಸರ್. ನಾನು ಹೇಳಿದ್ನಲ್ಲ, ನಮಗೆ ಗೊತ್ತಾದ್ಮೇಲೆ ನಾವು ಏನೋ ಮಾಡ್ಬೇಕಪ್ಪ ಅಂದಿದ್ದು. ತಿನ್ನಿಸ್ಬಿಟ್ಟೆ ಮಲಗಿಸ್ತಾ ಇದ್ದಿದ್ದು ನಮ್ಮ ತಂದೆ ತಾಯಿ, ಅಷ್ಟು ಮುದ್ದಾಗಿ ಬೆಳೆಸಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಹಿಫಿನ್ ಆಟೋ ಟ್ರ್ಯಾಕಿಂಗ್ ಸೆಲ್ಫಿ ಅಂತ, ಇದು ಫೇಸ್ ಐಡೆಂಟಿಫೈ ಮಾಡಿ ರೊಟೇಟ್ ಆಗುತ್ತೆ. ಓಕೆನಾ, ರೀಲ್ಸು ವಿಡಿಯೋ ಏನಾದರೂ ಮಾಡಬೇಕಂದ್ರೆ ಇದ್ರ ಬಗ್ಗೆ ನಾನು ಹಾನೆಸ್ಟ್ ರಿವ್ಯೂ ಶೇರ್ ಮಾಡ್ತೀನಿ. ಈ ಹಿಫಿನ್ ಅಂದರೆ ಫೇಸ್ ಟ್ರ್ಯಾಕಿಂಗ್ ಯಾರಿಗೆ ಬೆಸ್ಟು, ಇದರ ಫ್ಯೂಚರ್ಸ್ ಏನು, ಮತ್ತು ಇದು ಫೇಸ್ ಐಡೆಂಟಿಫೈ ಮಾಡುತ್ತಾ ಇಲ್ವಾ, ಮೊಬೈಲ್ ಹೋಲ್ಡರ್ ಸ್ಟ್ರಾಂಗ್ ಆಗಿದೆಯಾ, ವಿಡಿಯೋ ಮತ್ತು ರೀಲ್ ಶೂಟ್ ಮಾಡಲು ಚೆನ್ನಾಗಿದೆಯಾ ಅನ್ನೋದನ್ನು ತೋರಿಸ್ತೀನಿ. ಇದು ಯಾವುದೇ ಥರ ಬ್ರ್ಯಾಂಡ್ ಕೊಲ್ಯಾಬರೇಷನ್ ಅಂತೂ ಅಲ್ವೇ ಅಲ್ವಾ. ಇದರಿಂದ ನನಗೆ ₹1 ಬರಲ್ಲ, ನಾನೇ ದುಡ್ದುಬಿಟ್ಟು ಅಮೌಂಟ್ ಹಾಕಿ ತೊಗೊಂಡಿರೋದು ಇದು, ಆಯಿತಾ. ಮತ್ತು ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ, ಆಯಿತಾ. ಶುರು ಮಾಡೋಣ. ಮೊದಲು ಬಾಕ್ಸ್ನಲ್ಲಿ ಏನೇನು ಸಿಗುತ್ತದೆ ಅನ್ನೋದನ್ನು ನೋಡೋಣ. ಸೊ ಇವಾಗ ತೋರಿಸ್ತಾ ಇದ್ದೀನಲ್ಲ, ಸೊ ಫುಲ್ ಡೀಟೇಲ್ಸ್ ಇದು, ಯಾವ ಥರ ಓಪನ್ ಮಾಡಬೇಕು, ಯಾವ ಥರ ಕ್ಲೋಸ್ ಮಾಡಬೇಕು, ಇದರಲ್ಲಿ ಫೀಚರ್ಸ್ ಏನಿದೆ, ಫೋನ್ ಹೋಲ್ಡರ್ ಯಾವ ಥರ ಮಾಡಬೇಕು, ಮತ್ತು ಬಟನ್ಸ್ ಎಲ್ಲ ಏನೇನಕ್ಕೆ ಯೂಸ್ ಆಗುತ್ತೆ. ಸೊ 1, 2 ಆ ಥರ ಎಲ್ಲ ಕೊಟ್ಟಿದ್ದಾರೆ ಇದರಲ್ಲಿ, ಆಯಿತಾ. ಇಂಗ್ಲೀಷಲ್ಲೂ ಕೊಟ್ಟಿದ್ದಾರೆ, ಚೀನಾ ಲ್ಯಾಂಗ್ವೇಜಲ್ಲೂ ಕೊಟ್ಟಿದ್ದಾರೆ. ಸೊ ನೀವು ಯಾವುದು ನಿಮಗೆ ಓಕೆ ಆಗುತ್ತೆ, ಮೋಸ್ಟ್ಲಿ ಇಂಗ್ಲೀಷೇ ಅನ್ಕೋತೀನಿ. ಸೊ ನೋಡ್ಬೋದು ನೀವು. ಸೊ ಇದು ಚಾರ್ಜರ್. ನನ್ನ ಕಡೆ ಸಿ ಪಿನ್ ಇದೆ, ಆದ್ರೂ ಇವರು ಆಲ್ರೆಡಿ ಕೊಟ್ಟಿದ್ದಾರಲ್ಲ, ಸೊ ಸುಮ್ಮನೆ ಇದನ್ನೇನಕ್ಕೆ ವೇಸ್ಟ್ ಮಾಡಬೇಕು. ಸೊ ಇದನ್ನೇ ಯೂಸ್ ಮಾಡೋಣ. ಸುಮ್ಮನೆ ಸಪ್ರೇಟಾಗಿ ಕೊಟ್ಟಿದ್ದಾರೆ ಅಂದರೆ ಸಪ್ರೇಟಾಗಿಯೇ ಯೂಸ್ ಮಾಡೋಣ. ಸೊ ಇವಾಗ ಓಪನ್ ಮಾಡ್ತಾ ಇದ್ದೀನಿ, ಓಕೆನಾ. ಸೊ ಲಾಂಚ್ ಮಾಡೋ ಥರ, ಓಕೆ, ಓಪನ್ ಮಾಡ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ನಿಮಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ. ಯಾಕಂದರೆ ಇವಾಗ ನಾನು ಏನಕ್ಕೆ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡಬೇಕು, ನೀವು ಬ್ರ್ಯಾಂಡ್ ಕೊಲಾಬ್ರೇಷನ್ನೇ ಮಾಡ್ತಿರ್ಬೋದಲ್ಲ ಅಂತ ಅಂದ್ಕೊಂಡ್ರೆ, ಇವಾಗ ನಾನು ಫಸ್ಟ್ ನಮ್ಮದು ವೀಡಿಯೋ ಹೋಗಿ ನೋಡಿ, ಅದು ನಂಗೆ ಯಾರೂ ಹೇಳಿಲ್ಲ, ನಾನಾಗೇ ಆರ್ಡ್ರ್ ಮಾಡಿ ತೊಗೊಂಡಿರೋದು. ಅದರಲ್ಲಿ ನೋಡಿ ನನಗೆ ಹೋಲ್ಡರೇ ಚೆನ್ನಾಗಿಲ್ಲ, ರಿಂಗ್ ಲೈಟು ಮತ್ತು ಸ್ಟ್ಯಾಂಡ್ ಓಕೆ ಇದೆ. ಅದಕ್ಕೆ ಏನಾದರೂ ಒಂದು ವೀಡಿಯೋ ನೋಡಿ ಅಥವಾ ಏನಾದರೂ ಅದ್ರ ಬಗ್ಗೆ ರಿವ್ಯೂಸ್ ನೋಡಿ ತೊಗೋಬೇಕಾಗಿತ್ತು. ನಾನು ಸಡನ್ನಾಗಿ ನನಗೆ ಅರ್ಜೆಂಟ್ ಬೇಕು ಅಂತ ನಾನು ತೊಗೊಂಡಿರೋದು. ಸೊ ಅದಕ್ಕೋಸ್ಕರ ನಿಮಗೆ ರಿವ್ಯೂ ಕೊಡ್ತಾ ಇರೋದು ನಾನು. ನನಗೆ ಯಾವುದೇ ಥರ ಬ್ರ್ಯಾಂಡ್ ಕೊಲ್ಯಾಬ್ರೇಷನ್ ಇಲ್ಲ. ಸೊ ಇದನ್ನು ನೀವು ತೊಗೋಬೇಕಾ ಬೇಡವಾ, ನಾನು ತೊಗೊಳ್ಳಿ ಅಂತಲೂ ಹೇಳಲ್ಲ. ನಿಮಗೆ ಬಜೆಟ್ ಇದ್ದರೆ, ನಿಮಗೆ ವೀಡಿಯೋ ರೀಲ್ಸು ವ್ಲಾಗ್ಸ್ ಈ ಥರ ಏನಾದರೂ ಮಾಡ್ತಾಯಿದ್ರೆ ಮಾತ್ರ ತೊಗೊಳ್ಳಿ, ಅದು ಬಜೆಟ್ ಇದ್ದರೆ. ಇಲ್ಲಾಂದರೆ ತೊಗೊಳಕ್ಕೆ ಹೋಗಬೇಡಿ. ಸೊ ಇವಾಗ ತೋರಿಸ್ತಾ ಇದ್ದೀನಲ್ಲ, ಇದು ನನ್ನ ಚಾರ್ಜರ್ ವೈಟೇ, ಬ್ಲ್ಯಾಕ್ದು ಅವರೇ ಸಪ್ರೇಟಾಗಿ ಕೊಟ್ಟಿರೋದು. ಸೊ ನೋಡಿ, ರೆಡ್ ಲೈಟ್ ತೋರಿಸ್ತಾ ಇದೆ, ಚಾರ್ಜ್ ಆಗ್ತಿದೆ ಅಂತ. ಸೊ ನಿಮಗೆ ನೋಡಿದ್ರೆ ಯಾವ ಥರ ಅನ್ನಿಸ್ತಿದೆ, ಇದು ಒಂಥರ ಪ್ರೊಫೆಷ್ನಲ್ಲಾಗಿ ಅನ್ನಿಸ್ತಾ ಇಲ್ವಾ. ನಂಗೆ ತುಂಬ ಇಷ್ಟ ಆಯಿತು ಇದು. ನೋಡಿ, ಸ್ಟ್ಯಾಂಡ್ ನಮಗಿಂತನೂ ಹೈಟ್ ಹೋಗುತ್ತೆ, ಅಂದರೆ ಇವಾಗ ಹೈಟಾಗಿರ್ತಾರೆ ಅಲ್ವಾ, ಸೊ ಅವ್ರಿಗೂ ಯೂಸ್ ಆಗುತ್ತೆ ಇದು. ಅಷ್ಟೊಂದು ಚೆನ್ನಾಗಿದೆ ಅದು. ನೋಡಿದರೆ ನನಗೆ ಪ್ರೊಫೆಷ್ನಲ್, ಇವಾಗ ಡೈರೆಕ್ಟ್ರೆಲ್ಲ ಯೂಸ್ ಮಾಡ್ತಾರಲ್ಲ, ಅಥವಾ ಇಲ್ಲಾಂದರೆ ಫೋಟೋಶೂಟ್ ಆ ಕಡೆ ಹೋದಾಗ ವಿಡಿಯೋ ಎಲ್ಲ ಮಾಡ್ತಾರಲ್ಲ, ಆ ಥರ ನನಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಸೊ ಅದು ಇವಾಗ ನೋಡಿ ಯಾವ ಥರ ಕೆಳಗಡೆ ಸ್ಟ್ಯಾಂಡನ್ನ ಓಪನ್ ಮಾಡಬೇಕಂತ, ಅದು ಓಪನ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ನೋಡಿ ಎಷ್ಟು ಫಿಟ್ಟಾಗಿದೆ ಅಂತಂದರೆ ಇದು, ಅದಕ್ಕೆ ಅಟ್ಯಾಚ್ ಆಗಿರುತ್ತೆ. ನೋಡಿ, 2 ಕೈ ಯೂಸ್ ಮಾಡಿನೇ ತೆಗಿಬೇಕು, ಅದಕ್ಕೆ ಅಲ್ಲಿ ತೋರಿಸ್ತಾ ಇದ್ದೀನಲ್ಲ. ಸೊ ಅದಕ್ಕೆ ಫುಲ್ ಫಿಟ್ಟಾಗಿರುತ್ತೆ ಅದು ನೋಡಿ. ಮತ್ತು ಇದು ಕೆಳಗಡೆ ಇಟ್ಟರೆ ಫುಲ್ ಫ್ಲೆಕ್ಸಿಬಲ್ ಆಗಿರುತ್ತೆ, ಅಂದರೆ ಆ ಕಡೆ ಈ ಕಡೆ ಅಲ್ಲಾಡಲ್ಲ. ನೀವೇ ಬಡಿಸಿದ್ರೂ ಅದು ಸ್ವಲ್ಪ ಮೂವ್ ಆಗಿಬಿಟ್ಟು ಮತ್ತೆ ಕುತ್ಕೊಳ್ಳುತ್ತೆ ಹೊರತು ಬಿದ್ದೋಗಲ್ಲ, ಅಷ್ಟು ಚೆನ್ನಾಗಿದೆ. ಮತ್ತು ಅದು ಫಿಟ್ ಮಾಡಿದ್ರೆ ಮೇಲೆ ಕೆಳಗೆ ಆ ಕಡೆ ಈ ಕಡೆ ಏನೂ ಆಗೋಲ್ಲ, ಅಷ್ಟೊಂದು ಚೆನ್ನಾಗಿದೆ ನೋಡಿ. ನಾನು ಪ್ರೆಸ್ ಮಾಡ್ತಾಯಿದ್ರು ಪ್ರೆಸ್ ಆಗ್ತಿಲ್ಲ, ಇದು ರಿಮೂವ್ ಮಾಡಿದರೆ ಮಾತ್ರ ನೋಡಿ ಮೇಲ್ಗಡೆ ಕೆಳಗಡೆ ಆಗುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ನೀವು ಅಡ್ಜಸ್ಟ್ ಮಾಡ್ಕೋಬೋದು ಮೇಲ್ಗಡೆ ಕೆಳಗಡೆ, ನಿಮ್ಮ ಫೇಸಿಗೆ ಯಾವ ಥರ ಬೇಕು ನೋಡಿ. ಇವಾಗ ನೀವು ಇಲ್ಲಾಂದರೆ ಸೆಲ್ಫಿ ಸ್ಟಿಕ್ ಥರನೂ ಯೂಸ್ ಮಾಡ್ಬೋದು. ಇದನ್ನ ಹೇಳ್ತೀನಿ ನಿಮಗೆ ಯಾವ ಥರ ಯೂಸ್ ಮಾಡಬೇಕು ಅಂತ. ನಿಮಗೆ ನೋಡಿದರೆ ಒಂಥರ ಮೈಂಡಲ್ಲಿ ಆಲ್ರೆಡಿ ಬಂದಿರುತ್ತೆ ಯಾವ್ಯಾವ ಥರ ಯೂಸ್ ಮಾಡಬೇಕು ಅಂತ. ಸೊ 3000 ಅಂದರೆ ಏನು ಕಡಿಮೆ ಏನು ರೀ, ನಿಯರ್ ಬೈ ಅಂದರೆ 2000 ಮೇಲ್ಗಡೆ, 3000 ಅಲ್ಲ. ಸೊ ನಿಯರ್ ಬೈ 3000. ಸೊ ನೋಡಿ, ಇವಾಗ ಈ ಥರ ವಿಡಿಯೋ ಶೂಟು, ಫೋಟೋಶೂಟು ಯಾವ ಕಡೆನಾದರೂ ರೊಟೇಟ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಸೊ ಇದು 360 ಡಿಗ್ರಿ ಫೋನ್ ಯಾವ ಕಡೆ ಬೇಕಾದರೂ ರೊಟೇಟ್ ಮಾಡ್ಬೋದು. ಸೊ ನೋಡಿ, ನಂಗೆ ತುಂಬ ಇಷ್ಟ ಆಯಿತು. ಅಮೌಂಟ್ ಕೊಟ್ಟಿದ್ದಕ್ಕೂ ವರ್ತಿದೆ ಅಂತ ಅನ್ನಿಸ್ತು. ಸೊ ನೋಡಿ, ಇದು ಬ್ಲೂಟೂತು, ಇದು ನನ್ನ ಫೋನ್ಗೆ ಕನೆಕ್ಟ್ ಆಗುತ್ತೆ, ಆಯಿತಾ. ಅದು ಬಟನ್ ಓಪನ್ ಆದ ತಕ್ಷಣ ಬ್ಲೂ ಲೈಟ್
ಬರುತ್ತೆ. ಸೊ ಇದು ಸೆಕೆಂಡ್ ವೀಡಿಯೋ, ಯಾಕೆಂದರೆ ನನ್ನ ಫೋನಿಗೆ ಕನೆಕ್ಟ್ ಆದ ತಕ್ಷಣ ಮತ್ತು ಅದು ಒಂದು ವೀಡಿಯೋ ಆಫ್ ಆಗುತ್ತೆ. ಸೊ ಅದು ನನ್ನ 4 ಕಡೆ ನಾಲ್ಕು ಕಡೆಗೂ ತೋರಿಸ್ತಾ ಇದ್ದೀನಲ್ಲ, ಸೊ ಅದು ನೀವು ಫೋಟೋ ಏನಾದರೂ ಕ್ಯಾಪ್ಚರ್ ಮಾಡ್ತಾ ಇರ್ತೀರ, ವೀಡಿಯೋ ಏನಾದರೂ ಕ್ಯಾಪ್ಚರ್ ಮಾಡ್ತಾ ಇರ್ತೀರ, ಸೊ ಲೆಫ್ಟ್ ರೈಟ್ ಸ್ವಲ್ಪ ಝೂಮ್ ಬೇಕಾಗಿರುತ್ತೆ. ಸೊ ಅದು ನೀವು ಮೇಲ್ಗಡೆ ಕೆಳಗಡೆ ಝೂಮ್ ಏನಾದರೂ ಬೇಕಾಗಿರುತ್ತೆ, ನಿಯರ್ ಬೈ ಬೇಕಾಗಿರುತ್ತೆ. ಸೊ ನೀವು ಆ ಥರ ಮಾಡ್ಕೋಬೋದು. ಆ ಬಟನಲ್ಲಿ ಮಧ್ಯ ಪ್ರೆಸ್ ಮಾಡಿದ್ರೆ ಕ್ಲಿಕ್ ಆಗುತ್ತೆ. ಸೊ ಅದನ್ನು ನಾನು ಇವಾಗ ಪ್ರೆಸ್ ಮಾಡಿದ್ನಲ್ಲ, ಸೊ ಅದು ನೀವು ಫೇಸ್ ಟ್ರ್ಯಾಕ್ ಮಾಡಬೇಕು ಅಂದರೆ ಆ ಬಟನ್ ನೀವು ಪ್ರೆಸ್ ಮಾಡಲೇಬೇಕು, ಇಲ್ಲಾಂದರೆ ಫೇಸ್ ಟ್ರ್ಯಾಕ್ ಆಗೋಲ್ಲ. ಸೊ ಗ್ರೀನ್ ಲೈಟ್ ಬರ್ತಾ ಇದೆ ಅಂದರೆ ಫೇಸ್ ಅಥವಾ ಆಬ್ಜೆಕ್ಟ್ ಏನಾದರೂ ಐಡೆಂಟಿಫೈ ಆಗ್ತಿದೆ ಅಂತ. ರೆಡ್ ಲೈಟ್ ಬಂದರೆ ಏನು ನನಗೆ ಆಬ್ಜೆಕ್ಟ್ ಅಥವಾ ಫೇಸ್ ಏನು ಐಡೆಂಟಿಫೈ ಆಗ್ತಿಲ್ಲ ಅಂತ ಅರ್ಥ. ಸೊ ನೋಡಿ ಗ್ರೀನ್ ಲೈಟ್ ಬರ್ತಾ ಇದೆ. ಸೊ ಅದು ನನ್ನ ಬಟನ್ ತೋರಿಸ್ತಾ ಇದ್ದಾನೆ, ಅದು ಹ್ಯಾಂಡ್. ನಾನು ಹ್ಯಾಂಡ್ ತೋರಿಸಿದ್ರೆ ಐಡೆಂಟಿಫೈ ಆಗ್ತಿದೆಯಾ ನಿಮಗೆ ಅಂತ ನಾವು ಶೋ ಮಾಡೋ ಥರ. ಅದು ನೋಡಿ ರೆಡ್ ಲೈಟ್ ತೋರಿಸಿ ನಂಗೆ ಐಡೆಂಟಿಫೈ ಆಗ್ತಿಲ್ಲ ಅಂತ. ಓಕೆನಾ. ಸೊ ನೀವು ಮತ್ತೆ ಅಂದರೆ ನಾನು ಹತ್ತಿರ ಹೋಗಿ ಹಿಡ್ತಾ ಇರೋದು, ಸ್ವಲ್ಪ ಅದಕ್ಕೆ ಕರೆಕ್ಟಾಗಿ ಕಾಣಿಸ್ಬೇಕಲ್ವಾ, ಅದಕ್ಕೆ ಧೂಳೇನೋ ಕೂತ್ಕೊಂಡಿತ್ತು. ಸೊ ಅದನ್ನ ರಿಮೂವ್ ಮಾಡಿದೆ. ಸೊ ಆವಾಗ ಐಡೆಂಟಿಫೈ ನೋಡಿ ಗ್ರೀನ್ ಲೈಟ್ ತೋರಿಸ್ತಾ ಇದೆ. ಅಷ್ಟೊಂದು ಚಿಕ್ಕದಾಗಿರುತ್ತೆ ಅದು ಕ್ಯಾಮ್ರಾ ಇದೆಯಲ್ಲ ಐಡೆಂಟಿಫೈ ಮಾಡೋದು. ಸೊ ನೋಡಿ ಗ್ರೀನ್ ಲೈಟ್ ತೋರಿಸ್ತಾ ಇದೆ. ಇವಾಗ ಹೆಂಗೆ ರೊಟೇಟ್ ಆಗುತ್ತೆ ಅಂತ ನಿಮಗೆ ಶೋ ಮಾಡ್ತೀನಿ ನೋಡಿ. ಅದೇ ರೊಟೇಟ್ ಆಗ್ತಾ ಇದೆ. ಇವಾಗ ಏನೋ ಒಂದು ಆಬ್ಜೆಕ್ಟ್ನ ಐಡೆಂಟಿಫೈ ಮಾಡಿ ಅದೇ ರೊಟೇಟ್ ಆಗ್ತಾ ಇದೆ ನೋಡಿ. ಇವಾಗ ಐಡೆಂಟಿಫೈ ಆಗುತ್ತೆ ಅಂತ ಸ್ವಲ್ಪ ಅದಕ್ಕೆ ಐಡೆಂಟಿಫೈ ಆಗಬೇಕು. ಇದು ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಾ ಇರೋದು, ಅಂದರೆ ಇವಾಗ ಓಪನ್ ಮಾಡಿರೋದಲ್ಲ. ಸೊ ಅದಕ್ಕೆ ನನಗೂ ಅಷ್ಟೊಂದು ಗೊತ್ತಿಲ್ಲ ಎಷ್ಟು ಹತ್ತಿರ ಇಡಬೇಕು ಅಂತ. ಸೊ ತುಂಬ ದೂರನೂ ಹೋಗ್ಬಾರ್ದು, ತುಂಬ ಹತ್ತಿರನೂ ಹೋಗ್ಬಾರ್ದು, ಮೀಡಿಯಮ್ ಆಗಿದ್ದರೆ ಐಡೆಂಟಿಫೈ ಮಾಡುತ್ತೆ ನೋಡಿ ಯಾವ ಥರ ರೊಟೇಟ್ ಆಗ್ತಿದೆ ಅಂತ. ಯಾಕಂದರೆ ಇವಾಗ ವೀಡಿಯೋ ಎಲ್ಲ ಮಾಡಬೇಕಾದ್ರೆ ನಾವು ಎಫೆಕ್ಟ್ಸ್ ಜಾಸ್ತಿ ಹಾಕೋಕ್ಕಾಗಲ್ಲ. ಸೊ ಇದಾದರೆ ಸ್ವಲ್ಪ ಬೆಟರಾಗಿ ನಾವು ಯಾವ ಕಡೆ ರೊಟೇಟ್ ಆಗ್ತೀವಿ ಆ ಕಡೆ ರೊಟೇಟ್ ಆದರೆ ಬೆಟರ್. ಸೊ ನೋಡಿ ಗ್ರೀನ್ ಲೈಟ್ ಬರ್ತಾನೆ ಇದೆ. ಸೊ ಇವಾಗ ನಾನು ಪ್ರೆಸ್ ಮಾಡ್ತಾಯಿದ್ದೀನಿ, ಅದು ಕ್ಯಾಮ್ರಾ ಆಯಿತಾ. ನೀವು ಮೇಲ್ಗಡೆನಾದರೂ ಮಾಡ್ಕೋಬೋದು, ಫೇಸ್ ಸ್ವಲ್ಪ ಮೇಲ್ಗಡೆ ಇದ್ದರೆ ಫೇಸ್ಗೆ ಐಡೆಂಟಿಫೈ ಮಾಡ್ಕೋಬೋದು. ಮತ್ತು ಇದು ಏನಂದರೆ ಡೀಟೇಲ್ಸಲ್ಲಿ ಆಲ್ರೆಡಿ ಇರುತ್ತೆ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ನು. ಸೊ ಇದು ಸೂಪರ್ ಅಂದರೆ ಓಕೆ ನನಗೆ ಅಡ್ಜಸ್ಟ್ ಆಗಿದೆ ಅಂತ. ಎಲ್ ಶೇಪ್ ತೋರಿಸಿದ್ರೆ ನನ್ನ ಫೇಸ್ಗೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡು ಅಂತ, ಆಯಿತಾ. ಸೂಪರು ಮತ್ತು ಎಲ್. ಇವಾಗ ನೋಡಿ ಇದು ಮೇಲ್ಗಡೆ ಇದೆಯಲ್ಲ, ಸೊ ಇದು ರಿಂಗ್ ಲೈಟ್. ನಾನು ಓಲ್ಡ್ ವೀಡಿಯೋದಲ್ಲಿ ಸ್ಟ್ಯಾಂಡು ಮತ್ತು ರಿಂಗ್ ಲೈಟು ಆಲ್ರೆಡಿ ತೊಗೊಂಡಿದ್ದೆ. ವರ್ಸ್ಟ್ ಅಂದರೆ ಸ್ಟ್ಯಾಂಡ್ ಓಕೆ, ರಿಂಗ್ ಲೈಟ್ ಓಕೆ, ಮತ್ತು ಇದು ಮಾತ್ರ ಫೋನ್ ಇದು ಹೋಲ್ಡರ್ ಓಕೆನಾ. ಯಾಕಂದರೆ ಅದು ಒಂದು ಫೋನ್ ಇಟ್ಟರೆ ನನ್ನ ಫೋನ್ ಆಲ್ರೆಡಿ ಬಿದ್ದೋಗಿತ್ತು, ಅದೇ ಹೇಳಿದ್ನಲ್ಲ. ಸೊ ಇಷ್ಟ ಆಗಿಲ್ಲ. ಸೊ ಇದು ಮಾತ್ರ ತುಂಬ ಕ್ವಾಲಿಟಿ ಆಗಿದೆ. ಇವಾಗ ತೋರಿಸ್ತಾ ಇದ್ದೀನಲ್ಲ, ಸೊ ಅದು ಫೋನ್ ಹೋಲ್ಡರ್ ರಬ್ಬರ್ ಥರ ಇದೆ, ಫೋನ್ಗೆ ಏನೂ ಡ್ಯಾಮೇಜ್ ಆಗೋಲ್ಲ. ಸೊ ಅಷ್ಟು ಚೆನ್ನಾಗಿದೆ. 360 ನೀವು ರೊಟೇಟ್ ಮಾಡ್ಬೋದು ಅದನ್ನ ನೋಡಿ. ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ನನಗೆ, ಅಷ್ಟೊಂದು ಫೀಚರ್ಸ್ ಇದೆ ಅದರಲ್ಲಿ. ನಿಮ್ಗೇನು ಹೇಳಿ, ಯಾಕಂದ್ರೆ ನನಗೂ ಫಸ್ಟ್ ರಿವ್ಯೂ ನಾನು ಕೊಡ್ತಿರೋದು ಅಂದರೆ ರಿಂಗ್ ಲೈಟ್ ಕೊಟ್ಟಿದ್ದೆ, ಬಟ್ ಅದು ಫಸ್ಟಾಗಿ ಕೊಟ್ಟಿದ್ದೆ. ಬಟ್ ಇದು ತುಂಬ ಚೆನ್ನಾಗಿರೋದ್ರಿಂದ ನನಗೆ ಇದ್ರ ಬಗ್ಗೆ ಏನು ಹೇಳಬೇಕನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಸೊ ಇವಾಗ ನೋಡಿ ಹಿಂದೆಗಡೆ ಲಾಕ್ ಮತ್ತು ಅನ್ಲಾಕು. ಇವಾಗ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿದ್ರೆ ಅದು ರೊಟೇಟ್ ಆಗೋಲ್ಲ. ಇವಾಗ ರೀಲ್ಸ್ ಎಲ್ಲ ಮಾಡ್ತಿರ್ತಾರೆ, ನಿಮ್ಗೆ ರೊಟೇಟ್ ಬೇಡ ಸ್ಟ್ರೇಟ್ ಆಗಬೇಕು ಅಂದ ತಕ್ಷಣ ನೀವು ಲಾಕ್ ಮಾಡಿದ್ರೆ ಯಾವ ಕಡೆನೂ ರೊಟೇಟ್ ಆಗೋಲ್ಲ ನೋಡಿ. ಇವಾಗ ತಿರುಗಿಸ್ತೀನಿ, ಅಲ್ಲಿಗೆ ಲಾಕ್ ಆಯಿತು. ಸೊ ಲಾಕ್ ಆದ ತಕ್ಷಣ ಏನೂ ರೊಟೇಟ್ ಆಗೋಲ್ಲ, ಯಾವ ಕಡೆನೂ ರೊಟೇಟ್ ಆಗೋಲ್ಲ. ನಾನು ಅದು ಕೈನ ಸ್ವಲ್ಪ ಮೂವ್ ಮಾಡ್ತಿರೋದು, ಬಟ್ ಅದೇನು ರೊಟೇಟ್ ಆಗ್ತಿಲ್ಲ. ಗ್ರೀನ್ ಐಡೆಂಟಿಫೈ ತೋರಿಸ್ತಿದ್ದೆ, ಆದರೆ ರೊಟೇಟ್ ಆಗ್ತಿಲ್ಲ, ಆಯಿತಾ. ಸೊ ಇವಾಗ ನೋಡಿ ಅನ್ಲಾಕ್ ಮಾಡ್ತೀನಿ, ಸೇಮ್ ಅದೇ ಥರನೇ ಮಾಡ್ತೀನಿ, ಆಯಿತಾ. ಅನ್ಲಾಕ್ ಆಯ್ತು ಇವಾಗ. ಸೊ ನೋಡಿ ಸ್ವಲ್ಪನಾದರೂ ಮೂವ್ ಆಗ್ತಿದೆಯಲ್ಲ. ಸೊ ಐಡೆಂಟಿಫೈ ಮಾಡ್ತೀನಿ, ಸ್ಪೀಡಾಗಿ ಮಾಡ್ತಾ ಇರೋದ್ರಿಂದ ಐಡೆಂಟಿಫೈ ಆಗ್ತಿಲ್ಲ. ಸೊ ಐಡೆಂಟಿಫೈ ನೋಡಿ ಯಾವ ಥರ ರೊಟೇಟ್ ಆಗುತ್ತೆ ಅಂತ. ನಾನು ರೊಟೇಟ್ ಮಾಡ್ತಿಲ್ಲ, ಅದೇ ರೊಟೇಟ್ ಆಗ್ತಿರೋದು ನೋಡಿ. ತುಂಬ ಚೆನ್ನಾಗಿದೆ. ಮತ್ತು ಇದು ಚಾರ್ಜರ್ ಓಕೆನಾ, ಸಿ ಪಿನ್ ಚಾರ್ಜರು. ಇದು ಹ್ಯಾಂಡ್, ಇದು ಕ್ಯಾಪ್ಚರ್ ಮಾಡೋದು ಫೋಟೋನ. ಇದು ರಿವರ್ಸ್ ಅಂದರೆ ಫ್ರಂಟ್ ಅಥವಾ ಬ್ಯಾಕ್ ಮಾಡ್ಕೋಬೋದು, ಅದೇ ಹೇಳಿದ್ದೆಲ್ಲ ಝೂಮು. ಮತ್ತು ಬ್ಲೂಟೂತ್ ಆನ್ ಮಾಡೋದು, ಅದು ಮೇಲ್ಗಡೆ ಝೂಮ್ ಬೇಕಂದರೆ ಝೂಮ್ ಮಾಡ್ಕೊಳ್ಳೋದು. ಬಟ್ ಈ ಪ್ರಾಡಕ್ಟ್ ರಿವ್ಯೂ ಮಾಡಬೇಕಾದ್ರೆ ನಂಗೆ ತುಂಬ ಖುಷಿಯಿಂದ ಮಾಡ್ತಿರೋದು ಈ ಪ್ರಾಡಕ್ಟ್. ನಾನು ನೋಡಿ ಮೇಲ್ಗಡೆ ಮಾಡ್ಬೋದು ಕ್ಯಾಮ್ರಾನ. ಮತ್ತು ಇದು ಲೂಸ್ ಅಂದರೆ ಫೋನ್ ಹೋಲ್ಡರ್
ಕೆಳಗಡೆ ಬೇಕಾ ಮೇಲುಗಡೆ ಬೇಕಾ ಎಲ್ಲ ಮಾಡ್ಕೋಬೋದು. ಸೊ ಗೈಸ್ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನಂಗೆ ಇದರಿಂದ. ನೀವು ಬೇಕು ಅಂದರೆ ತೊಗೊಳ್ಳಿ, ಬಜೆಟ್ ಇದ್ದರೆ. ಇಲ್ಲ ಅಂದರೆ ಬಡವ್ರು ಅಂದ್ಕೊಂಡಿದ್ದೀರ ಜನಗಳನ್ನ ಅಂತ ಅನ್ನಕ್ಕೆ ಹೋಗ್ಬಿಡಿ. ಸೊ ಒಬ್ರಿಗೆ ಇರಲ್ಲ, ನನಗೂ ಇರಲಿಲ್ಲ. ಸೊ ನನಗೆ ದುಡ್ಡು ಬಂದಮೇಲೆ ನಾನು ತೊಗೊಂಡಿರೋದು. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ನೋಡಿ 360 ಡಿಗ್ರಿ ರೊಟೇಟ್ ಆಗುತ್ತೆ ನೋಡಿ. ವೀಡಿಯೋ ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂತ. ನೋಡಿ ಇದು ಫಿಟ್ ಮಾಡಿದ್ರೆ ಅಲ್ಲಿ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಮತ್ತು ಇನ್ನೊಂದು ಫೀಚರ್ ನಿಮ್ಗೆ ತೋರಿಸ್ತೀನಿ ನೋಡಿ. ಇವಾಗ ಅಂದರೆ ಇವಾಗ ನೋಡಿ ಅದು ರಿಮೂವ್ ಮಾಡಿದ್ನಲ್ಲ, ಸೊ ಅದು ಫೋನ್ ಹೋಲ್ಡರ್ ಥರ. ನೀವು ಕೈಯಲ್ಲಿ ಹಿಡ್ಕೊಂಡು ಬೇಜಾರಾಗಿದ್ರೆ ಯೂಟ್ಯೂಬ್ ಏನಾದರೂ ನೋಡ್ತಾ ಇದ್ದರೆ, ಸೊ ದೂರ ಇಟ್ಬಿಟ್ಟು ಊಟ ಮಾಡ್ತಾ ಇದ್ರೆ ಅಥವಾ ಆ ಥರ, ಸೊ ದೂರ ಇಟ್ಬಿಟ್ಟು ನೋಡ್ಬೋದು ಯೂಟ್ಯೂಬ್ ಎಲ್ಲ. ಹೋಲ್ಡರ್ ಥರ ಬೇರೆ ಕಡೆ ನೀವು ಇವಾಗ ಆರ್ಡ್ರ್ ಮಾಡಿದರೆ ಮತ್ತೆ 300-400 ಆಗುತ್ತೆ. ಎಲ್ಲ ಇದರಲ್ಲೇ ಬಂದ್ಬಿಟ್ಟಿದೆ. ಕುತ್ಕೊಂಡು ನೋಡ್ಬೋದು ವೀಡಿಯೋಸ್ ಎಲ್ಲ. ಏನಾದರೂ ಹಿಂದೆಗಡೆ ಸೆಟ್ ಮಾಡ್ತಾ ಇದ್ದೀನಿ. ಲ್ಯಾಪ್ಟಾಪು ಏನಾದರೂ ತುಂಬ ಚೆನ್ನಾಗಿದೆ ಗಾಯ್ಸ್. ನೋಡ್ತಾ ಇದ್ವಿ, ಬಟ್ ಇದರಲ್ಲಿ ಆ ಥರ ಏನಿಲ್ಲ. ನನಗೆ ಮಾತ್ರ ತುಂಬ ಇಷ್ಟ ಆಯಿತು. ಸೊ ನೋಡಿ ಬೆಸ್ಟ್. ಸೊ ಇವಾಗ ಅದು ಮತ್ತೆ ಆ್ಯಡ್ ಮಾಡಿ ನಿಮಗೆ ಈ ಬಜೆಟಲ್ಲಿ ಅಂದರೆ ನನಗೆ 3000 ಜಾಸ್ತಿನೇ ಆಯಿತು. ನನಗೇನು ಕಮ್ಮಿ ಅಂತ ಹೇಳ್ತಿಲ್ಲ. ಸೊ ನನಗೂ ಜಾಸ್ತಿ ಆಯಿತು. ಸೊ ಫೇಸ್ ಟ್ರ್ಯಾಕಿಂಗ್ ಐಡೆಂಟಿಫೈ ನನಗೆ ಇಷ್ಟ ಆಯಿತು. ನಿಮಗೆ ಇಷ್ಟ ಆದರೆ ಮಾತ್ರ ಪರ್ಚೇಸ್ ಮಾಡಿ. ನಿಮಗೆ ಅಗತ್ಯಕ್ಕೆ ತಕ್ಕಂತೆ ದುಡ್ಡಿದ್ರೆ ಮಾತ್ರ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ ಇಲ್ಲಿ ಕ್ಯೂಟಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್, ಬಾಯ್. ಆಗಿರೋಕ್ಕೆ ನಿಮಗೆ ರಿವ್ಯೂ ಕೊಡ್ತಾ ಇರೋದು, ಓಕೆನಾ. ಸೊ ನೋಡಿ, ನಿಮಗೆ ಬಜೆಟ್ ಇದೆ ಅಂದರೆ ಮಾತ್ರ ತೊಗೊಳ್ಳಿ, ಆಯಿತಾ. ಸುಮ್ಮನೆ ತೊಗೊಂಡು ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಅದು ₹1 ₹2 ಅಲ್ಲ, 1000-2000 ಈ ಥರ ಹೋಗುತ್ತೆ. ಸೊ ನಂಗೆ ತುಂಬ ಇಷ್ಟ ಆಯಿತು. ನೀವು ಪರ್ಚೇಸ್ ಮಾಡಬೇಕಾ ಬೇಡವಾ ಅಂತ ನಿಮಗೆ ಬಿಟ್ಟಿದ್ದು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ ಇಲ್ಲಿ ಕ್ಯೂಟಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಓಕೆನಾ ಗೈಸ್. ಥ್ಯಾಂಕ್ ಯು, ಬಾಯ್.